ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಬುದ್ಧಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆದ ಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹತ್ತತ್ರ 4.5 ಮಂತ್ ಆರ್ 5 ಮಂತ್ ಆಯಿತು. ಮೊದಲನೇದಾಗಿ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಏನು ವ್ಲಾಗೂ ಮಾಡಿಲ್ಲ, ಏನೂ ಮಾಡಿಲ್ಲ. ಮಡಿಕೇರಿ ರೈಡ್ ಮಾಡಿದೆ, ಬಟ್ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಮೊದಲನೇ ರೈಡು ಮಾಡಿದೆ, ಓಕೆನಾ. ಮೊದಲನೇ ರೈಡು ಮಾಡಿದಾಗ ಯಾಕೋ ಇಷ್ಟ ಆಗಿಲ್ಲ. ಸೊ ಕಮ್ಬ್ಯಾಕ್ ಆಗಿಬಿಟ್ಟೆ. ನೈಟ್ ಬಿಟ್ಟಿತ್ತು 9 ಗಂಟೆ, ಬೆಳಗ್ಗೆ ಒಂದು 6 ಗಂಟೆಗೆ ಹೋಗಿದ್ರಿ. ಯಾಕೋ ಇಂಟ್ರೆಸ್ಟ್ ಆಗಿಲ್ಲ, ಸೊ ಡಿಸಪಾಯಿಂಟ್ ಆಯಿತು. ಸೊ ಆ ಕಾರಣಕ್ಕಾಗಿ ಕಮ್ಬ್ಯಾಕ್ ಟು ಬೆಂಗಳೂರು. ಮತ್ತೆ ಕೇಳಿದ್ರು ತುಂಬ ಜನ, ಬ್ರೋ ಮತ್ತಿನ್ನೊಂದು ಸತಿ ಮಡಿಕೇರಿ ವ್ಲಾಗಿಗೆ ಹೋಗಿದ್ರಿ, ಏನಕ್ಕೆ ನೀವು ವ್ಲಾಗ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೆಕೆಂಡ್ ರೈಡು ಮಾಡಿದೆ ಬ್ರೋ, ವ್ಲಾಗಿಂಗ್ ಎಲ್ಲ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಗೋಪುರ ಕೈ ಎತ್ಬಿಡ್ತು. ನಿಜವಾಗ್ಲೂ ಲಿಟ್ರಲಿ ಗ್ಲಿಚ್ ಹೊಡಿತು ಗುರು. ನಾನೇನು ಅಂದ್ಕೊಂಡೆ, ಮಡಿಕೇರಿ ರೈಡು ಫಸ್ಟ್ ರೈಡ್ ಮಾಡಿದ್ನಲ್ವಾ, ಸೊ ಕ್ಯಾಮ್ರಾ ಎಲ್ಲ ಹಂಗೆ ಇಕ್ಬಿಟ್ಟಿದ್ದೆ, ಹೆಲ್ಮೆಟಲ್ಲೇ ಮೌಂಟ್ ಮಾಡಿ ಎಲ್ಲ ಹಂಗೆ ಇಕ್ಬಿಟ್ಟಿದ್ದೆ. ಓಕೆ ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ನೈಟ್ ಬಿಟ್ಟಿತ್ತು 9 ಗಂಟೆ. 4 ಗಂಟೆಯಲ್ಲೆಲ್ಲ ಮಡಿಕೇರಿಯಲ್ಲಿದ್ರಿ. ಹೋದಾಗ ಮಡಿಕೇರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಕ್ಯಾಮ್ರಾ 3 ಸೆಕೆಂಡ್ಸ್ಗೆಲ್ಲ ಆಫ್ ಆಗ್ತಾಯಿದೆ. ನಿಜವಾಗ್ಲೂ ಬೇಜಾರಾಗೋಯ್ತು ಗುರು ನನಗಂತೂ. ಇನ್ನೇನು ಮಾಡಲಿ, ನನ್ನ ಜೊತೆ ಬಂದಿರೋರು ಬೇಜಾರು ಮಾಡ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ 2 ಪ್ಲೇಸ್ನ ವಿಸಿಟ್ ಮಾಡಿದೆ. ಒಂದು ಕೋಟೆ ಬೆಟ್ಟ, ಒಂದು ಸುರ್ಲಬಿ ಫಾಲ್ಸು. ಸೊ ಇಟ್ ವಾಸ್ ವೆರಿ ಗುಡ್. ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಏನು ಅಷ್ಟೇನಿದ್ದಿಲ್ಲ, ಏನು ಮಳೆ ಇಲ್ಲ, ಫಾಗ್ ಮಾತ್ರ, ಚಳಿ ಮಾತ್ರ ಇತ್ತು. ಇನ್ನೊಂದೇನಪ್ಪ ಅಂದರೆ ವೆದರು ಮಡಿಕೇರಿದು ಬೆಂಗಳೂರಲ್ಲಿದೆ, ಬೆಂಗಳೂರು ವೆದರು ಮಡಿಕೇರಿಯಲ್ಲಿದೆ. ಬಿಸಿಲು ಹೊಡಿತೈತೆ ಗುರು, ಆದರೆ ಬೆಂಗಳೂರಲ್ಲಿ ಮಳೆ. ಸರಿ ಅಂತ ಅಂದ್ಬಿಟ್ಟು 2 ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಕಮ್ಬ್ಯಾಕ್ ಆಗಿಬಿಟ್ಟೆ. ಸೊ ಸಾರಿ ಗಾಯ್ಸ್. ಇವಾಗ ವ್ಲಾಗ್ನ ಮಾಡ್ತಾಯಿದ್ದೀನಿ 2025ರಲ್ಲಿ. ನನ್ನ ಮೊದಲನೆಯ ವ್ಲಾಗ್ ಇದು. ತುಂಬ ಪ್ಲೇಸ್ಗಳನ್ನ ವಿಸಿಟ್ ಮಾಡೋಣ. ತಮ್ಮನೆಲ್ಲೂ ಟೈಟಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟು ಪೆಟ್ರೋಲ್ ಹಾಕ್ಸ್ಬಿಡೋಣ, ಆಲ್ರೆಡಿ ಬ್ಲಿಂಕ್ ಹೊಡಿತಾ ಇದೆ. ಚಿನ್ನ ಬೇಗ ಹೋಗೋ, ಇಲ್ಲೇ ಇಂಡಿಯನ್ ಆಯಿಲ್ ಇದೆ, ಇಂಡಿಯನ್ ಆಯಿಲ್ ಹತ್ರ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಇವಾಗೂ ಗೋಪ್ರೋ ಗ್ಲಿಚ್ ಆಗ್ತಾಯಿದೆ ಗುರು, ಹೆವಿ ಸೈಕ್ ಆಗ್ತಾಯಿದೆ. ಮಡಿವಾಳದಿಂದ ಮಾಡ್ಕೊ ಬಂದೆ, ಮಡಿವಾಳ ಸಂತೆ ಅಂತೂ ಹೆವಿ ಜಗನ್ ಜಾತ್ರೆ. ಇನ್ನು 30 ಕಿಲೋಮೀಟರ್. ಫೋನ್ ಮಾಡ್ತಾವ್ರೆ, ಬರ್ತಾ ಇದ್ದೀನಿ ಬ್ರೋ. ಇದು ಬೇರೆ ಗೋಪುರ ಬೇರೆ ಕೈ ಕೊಡ್ತಾನೆ ಇದೆ. 6:37ಕ್ಕೆ ಹೊರಡೋಣ ಬನ್ನಿ. ಹೆವಿ ಗ್ಲಿಚ್ ಆಗ್ತಾ ಇದೆ ಗುರು. ಅಲ್ಲಿಂದ ಇಂದಿರಾನಗರ್ ಸಿಗ್ನಲಿಂದನೂ ಬಂದೆ, ಆನೇ ಆಗ್ತಾ ಇಲ್ಲ ಕ್ಯಾಮ್ರಾ. ಗಾಯ್ಸ್ ಹೆವಿ ಗ್ಲಿಚ್ ಹೊಡಿತಾ ಇದೆ ಗುರು ಕ್ಯಾಮ್ರಾ ಮಾತ್ರ. ಹೇಮಂತ್ ಅವ್ರು ಬೇರೆ ಫೋನ್ ಮಾಡ್ತಾ ಇದ್ದಾರೆ, ಬ್ರೋ ಬನ್ನಿ ಬ್ರೋ ಬೇಗ ಅಂತ ಅಂದ್ಬಿಟ್ಟು. ಬರ್ತಾ ಇದ್ದೀನಿ ಬ್ರೋ. ಏನು ಗುರು ಇದು, ಇಷ್ಟು ಬೆಳಗ್ಗೆ ಈ ಥರ ಇಷ್ಟೊಂದು ಜನ ಓಡಾಡ್ತಾರ ಗುರು. ಏನೋ ಗೂಡ್ಸ್ ವೆಹಿಕಲ್ಲು ಓಕೆ, ಕಾರ್ಗಳಲ್ಲಿ ಏನು ಇಷ್ಟೊಂದು ಜನ. ಯಾವ ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ. ಬೆಂಗಳೂರು ಟು ಮದನಪಲ್ಲಿ. ಎಲ್ಲ ಸೈಕಲಿಂಗ್ ಎಲ್ಲ ಮಾಡ್ತಾವ್ರೆ. ಇವರೇನು ಫೋನ್ ಮಾಡ್ತಾನೆ ಅವರೆಲ್ಲ. ಹಲೋ ಬ್ರೋ, ಹಲೋ, ಏನು ಹೇಳಿ ಬ್ರೋ? ಹೌದಾ, ಸರಿ ಬಂದೆ ಬ್ರೋ, ಬಂದೆ. ಇದು ಫ್ಲೈಓವರ್ ಮುಗೀತು,
ಇನ್ನು ಮುಂದೆನಾ? ಹಾಂ ಸರಿ, ಹಾಕ್ದೆ ಇರು ಬ್ರೋ, ಹಾಕ್ದೆ. ಇನ್ನು 11 ಕಿಲೋಮೀಟ್ರ್ ಇದೆ. ಲೊಕೇಶನ್ ಹತ್ರ ಬಂದಿದೆ. ಅವ್ರು ಸ್ವಲ್ಪ ಮುಂದೆ ಹೊಂಟೋಗ್ಬಿಟ್ಟಿದ್ದಾರೆ. ಒಳ್ಳೆ ಚಿಲ್ಡ್ ವೆದರು ಗುರು. ಹೆವಿ ಚಳಿ ಅಂದರೆ ಚಳಿ, ಕೈಯೆಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ತಣ್ಣಗೆ ಆಗ್ತಾಯಿದೆ ಕಾಲು ಮತ್ತು ಕೈಯೆಲ್ಲ. ಹ್ಯಾಂಡ್ ಗ್ಲೌಸ್, ಇದು ರೈಡಿಂಗ್ ಗ್ಲೌಸ್ ಹಾಕಬೇಕಾಗಿತ್ತು. ಇನ್ನೇನು 11 ಕಿಲೋಮೀಟ್ರ್ ಇದೆ. ಹೆವಿ ಅಂದರೆ ಹೆವಿ ಚಳಿ ಹೊಡಿತಾ ಇದೆ ಗುರು. ಯಪ್ಪ, ಲೊಕೇಶನ್ ಕಳಿಸಿದ್ದಾರೆ. ಇನ್ನು ಚಳಿ ಹೊಡಿತಾನೆ ಐತೆ. ಕರೆಕ್ಟಾಗಿ 7:46. ಫುಲ್ಲು ಚಳಿ ಅಂದರೆ ಚಳಿ ಗುರು. ಯಪ್ಪ, ಒಳ್ಳೆ ಹೈವೇ ಮಾತ್ರ ಚೆನ್ನಾಗಿದೆ. ಆರಾಮಾಗಿ ಚೆಚ್ಕೊಂಡು ಬರ್ಬೋದು. 106 ಬರ್ತಾ ಇದೆ. ಇದೆಲ್ಲ ಚಿಂತಾಮಣಿ ಹೋಗೋ ರೋಡು. ಬೋಲ್ಡಲ್ಲೆಲ್ಲ ಚಿಂತಾಮಣಿ ಅಂತ ಬರ್ದವ್ರೆ. ತಿರುಪತಿ, ಚಿಂತಾಮಣಿ. ಏನು ಚಳಿ ಹೊಡಿತಾ ಇದೆ ಗುರು. ಯಪ್ಪ, ಓಕೆ, ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು ಗುರು. ನಮ್ಮ HMK ಅವರು, ಕನ್ನಡ ಮೀಡಿಯಮ್ ಅವರು. ಬ್ರೋ ಸಾರಿ ಬ್ರೋ, ಸಾರಿ. ಹಾಂ ಆರಾಮ್ ಬ್ರೋ. ನೀವು? ಬಿಗ್ ಫ್ಯಾನ್ ಬ್ರೋ ನಿಮಗೆ. ಹಾಂ ಹೆವಿ ಎಲ್ಲ ಫುಲ್ ಹಾಯ್. ನಿಮ್ಮ ನೇಮ್ ಬ್ರೋ? ಪ್ರಭು. ಇಷ್ಟೇನಾ? 3 ಜನನಾ? 3 ಜನ? ಗ್ಲೌಸಾ? ಅರ್ಜೆಂಟಲ್ಲೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇನ್ಸ್ಟಾ 360ನೇ ಮರ್ತಿದ್ದೆ. ಇದ್ಯಾರ್ದು ಬ್ರೋ ಗಾಡಿ? ಫ್ರೆಂಡ್ದಾ? ಓಹ್. A few moments later. ಏನು ಹೇಳಿ ಸ್ವಾಮಿ? ಗಾಡಿದಾ? ಫೋಟೋ ಬೇಕಾ ಬ್ರೋ? ಫೋಟೋ ಬೇಕಂತೆ ಬ್ರೋ. ಸೊ ಇಲ್ಲೇ ಹಿಂಗೆ ಟೀ ಕುಡಿಯೋದಕ್ಕೆ ಬಂದಿದ್ರಿ, ಇಲ್ಲೇ ನಿಲ್ಲಿಸಿದ್ರಿ. ಇವಾಗ ಬಾಯ್ಸ್ ಎಲ್ಲ ಸಿಕ್ಕಿದ್ರು. ಇದೇನೋ ಫೋಟೋ ಬೇಕಂತೆ. ಕಾಫಿ ಗ್ಯಾರೇಜ್, ಚಿಂತಾಮಣಿ ರೋಡ್ ನಿಯರ್ MRF ಟೈರ್ಸ್ ಶೋರೂಮ್ ಆಪೋಸಿಟ್, HR ಕ್ರಾಸ್ ಹತ್ರ. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ. HMK ಅವರು ಇನ್ಸ್ಟಾ 360 ಹಾಕೊಂಡಿದ್ದಾರೆ. ಅವರು ಲೀಡ್ ಮಾಡೋದು. ನಂದು ಗಾಡಿ ಬಂದ್ಬಿಟ್ಟು ಕನ್ನಡ ಮೀಡಿಯಮ್ ಅವ್ರ ಗಾಡಿ ಓಡಿಸ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ಹೈಟ್ ಇದೆ ಗುರು. ಚಿಂತಾಮಣಿ 23 ಕಿಲೋಮೀಟರು. ಎಕ್ಸ್ಪಲ್ಸ್ ಒಂಥರ ಚೆನ್ನಾಗಿದೆ ಗುರು. ಹಿಮಾಲಯನ್ಗಿಂತ ಹೈಟ್ ಇದೆ. ಹಿಮಾಲಯನ್ ಬಂದ್ಬಿಟ್ಟು ಹ್ಯಾಂಡ್ಲ್ ಬಾರು ಹೈಟ್ ಇದೆ, ಸೀಟಿಂಗ್ ಪೊಸಿಷನ್ ಕೆಳಗಡೆ ಇದೆ. ಬಟ್ ಇದು ಹೆವಿ ಹೈಟ್ ಇದೆ ಗುರು.
ಫಾಲ್ಸು 7 ಕಿಲೋಮೀಟ್ರಿಂದ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಒಳ್ಳೆ ಸೋಫಾ ಮೇಲೆ ಕೂತಂಗಿದೆ ಗುರು, ನಿಜವಾಗ್ಲೂ. ಏನು ಬ್ಯಾಕ್ ಪೇನ್ ಬರ್ತಾ ಇಲ್ಲ. ಸಣ್ಣ ಇರೋರಿಗೆ ಮಾತ್ರ ಪೀಸ್ಫುಲ್ ಗಾಡಿ ಅಂತಲೇ ಹೇಳ್ಬೋದು. ಆರಾಮಾಗಿ ಹೋಗ್ತಾ ಇದ್ದೀನಿ. ಹೆವಿ ವಿಂಡ್ ಬ್ಲಾಸ್ಟ್ ಬೇರೆ ಹೊಡಿತಾ ಇದೆ. ವಾಯ್ಸ್ ಯಾವ ಥರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಸಿಂಗಲ್ ಲೈನ್ ಹೈವೇ. ಇನ್ನೂ ಒಂದು 17 ಕಿಲೋಮೀಟರ್ಸ್ ಇರಬೇಕು ಅಂತ ಅನಿಸುತ್ತೆ. ಇಟ್ ವಾಸ್ ವೆರಿ ಗುಡ್ ಬೈಕ್ ಬ್ರೋ. ನೋಡಿ ಹೆಂಗೆ ಆರಿಸ್ಬೋದು. ಅದೇ NS ಅಲ್ಲಿ ಫುಲ್ಲು ಡೌನ್ ಮಾಡ್ಬೋದು ನೋಡಿ, ಹಿಂಗೆ ಹಾಕೊಂಡು ಹೊಂಟೋಗ್ಬಿಡ್ಬೋದು. ಇನ್ನೊಂದು ಆರ್ನೆಟ್ ಬೇರೆ ಬಂದಿದೆ. ಫ್ರೆಂಡ್ಸು ಇವರೆಲ್ಲ ಒಂದು ಕಾಲೇಜ್ ಟೀಮು ಗುರು. ನೆಕ್ಸ್ಟ್ ಲೆವೆಲಾಗಿ ಪೀಸಾಗಿ ಟ್ರಾವೆಲ್ ಮಾಡ್ತಾರೆ ಇವರು. ಓ KSRTC ಅಣ್ಣ. ಇನ್ನು ಫಾಗ್ ಯಾವ ಥರ ಇದೆ ನೋಡಿ ಬೆಟ್ಟದ ಮೇಲೆ. ಯಾವ ಕಡೆಪ್ಪ HMK ಅವರು ನಿಲ್ಸಿದ್ದಾರೆ. ಬ್ರೋ ಏನಾಯಿತು? ಇನ್ನು ಮುಂದೆನಾ? ಇನ್ನು ಮುಂದೆ ಅಂತೆ ಗಾಯ್ಸ್. ಹೊರಡೋಣ ಬನ್ನಿ. ಇದೇ ಬೆಟ್ಟ ಅಂತ ಅನಿಸುತ್ತೆ, ನೋಡೋಣ. ಬ್ರೋ ಬರ್ಬೇಕಾರೆ ಒಳಗಡೆ ಐತೆ ಅಲ್ಲೆಲ್ಲ ಕ್ಲೌಡಲ್ಲಿ ಕಾಣಿಸ್ತಾ ಇಲ್ಲ. ಇರೋದು. ಸೊ ನೀವು ನೋಡ್ಕೊಬೋದು, ಇಲ್ಲಿ HP ಪೆಟ್ರೋಲ್ ಬಂಕ್ ಇದೆ. ಸೊ ಇಲ್ಲೇ ಬೆಟ್ಟ ಎಲ್ಲ ಇದೆ. ಇಲ್ಲಿಂದನೇ ನಮಗೆ ಆಫ್ ರೋಡು ಸ್ಟಾರ್ಟ್ ಅಂತೆ. HMK ಅವ್ರು ಹೇಳ್ತಾ ಇದ್ದಾರೆ. ಆರ್ನೆಟ್ ಅವ್ರು ಮಾತ್ರ ಈ ಹೆವಿ ಹಂಸಲೆಲ್ಲ ಎಗ್ರಿಸ್ತವ್ರೆ ಗುರು. ಇವಾಗ NS MT ಎಲ್ಲ ಡೌನು. ಇವಾಗ ಆರ್ನೆಟ್ಟು ಎಕ್ಸ್ಪಲ್ಸ್ದೆ ಆಟ. ಏನು ಎಲ್ಲ ಬಂಡೆ ಗಿಂಡೆ ಎಲ್ಲ ಹೊಡೆದಾಕ್ತವ್ರೆ ಗುರು. ಏನೋ ಪೈಪ್ ಹಾಕ್ತವ್ರ ಇಲ್ಲ ಏನಾಗ್ತವ್ರೆ ಗೊತ್ತಿಲ್ಲ. ಇಲ್ಲಿಂದ ಚಿಂತಾಮಣಿ ಬರೀ 5 ಕಿಲೋಮೀಟ್ರ್ ಗುರು ಇರೋದು. ಸೊ ಫುಲ್ ಆಫ್ ರೋಡ್ ಮಾಡ್ಕೊಂಡು ಆರಾಮಾಗಿ ಜಾಲಿ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ಪಲ್ಸಲ್ಲಿ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗಾಡಿ ಗುರು. ಹಿಮಾಲಯನ್ಗಿಂತ ವೆಯ್ಟ್ಲೆಸ್ ಗುರು ಇದು. ಓ ಅಣ್ಣ JCB ಎಲ್ಲ ಕೆತ್ತಿ ಕಿಕ್ಬಿಡ್ತಾವ್ರೆ. ಹೆಂಗೆ ರೋಡು ಹೋಗ್ಬೋದಾ? ಎಲ್ಲ ಮೋರಿಗೆ ತೆಗಿತಾ ಇದ್ದಾರೆ. ಆ ಕಾರಣಕ್ಕಾಗಿ ರೋಡ್ ಡಿವಿಯೇಷನ್ ಆಗಿದೆ. ಯಾಕಡೆ ಹೋಗಬೇಕು? ಈ ಕಡೆ ರೈಟಾ? ರೈಟ್ ಅನಿಸುತ್ತೆ. ಇದೆಲ್ಲ ಫುಲ್ಲು ಸೈಟ್ಗಳು ಗುರು ಇದು. ಇಷ್ಟು ದೂರ ಬಂದು ಯಾರು ಗುರು ತಗೋತಾರೆ ಸೈಟ್ಗಳನ್ನ? ಇದೆ ಗುರು. ಕಾರ್ ಗೀರಲ್ಲೆಲ್ಲ ಬರ್ಬೋದು ಆರಾಮಾಗೆ.
ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ಬರಬೇಕಾದ್ರೆ ಇದಿತ್ತು, ಒಂದು ಸ್ವಲ್ಪ ಆಫ್ ರೋಡ್ ಮಾಡಬೇಕಾಗಿದ್ದು. ಬ್ರೋ ಏನು ಹೇಳಿ, ಹಿಂಗೇನಾ? ಅದು ಕೈಲಾಸಗಿರಿ ಬೆಟ್ಟ ಅದು. ಹಾಂ ನೀವು ರೀಲ್ಸ್ ಕಳಿಸಿದ್ರಲ್ಲ ಹಾಂ ಅದು ಹಾಂ ನಾವು ಹೋಗ್ಬೇಕಾ ಇರೋದು ಇನ್ನು ಆಫ್ ರೋಡಿಂಗ್ ಐತಿ ಇಲ್ಲಿಂದ. ಹಾಂ ಸರಿ, ಓಕೆ, ಹೋಗೋಣ. ಅದು ಕೈಲಾಸಗಿರಿ, ಅದು ಇದು ಅಂಬಾಜಿದುರ್ಗ ಬೋರ್ಡ್ ಐತಲ್ಲ ಅಲ್ಲಿ. ಅದು ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಅನ್ಸುತ್ತಲ್ಲ, ಅಲ್ಲೇನಾ? ಹಾಂ ಸರಿ, ಹೋಗ. ಗಾಡಿ ಹೋಗಲ್ಲ. ಆಫ್ ರೋಡಿಂಗ್ ಇತ್ತು ಗುರು, ಎಲ್ಲ ರೋಡ್ ಮಾಡಿಬಿಟ್ಟವ್ರೆ. ಹೆಂಗಿತ್ತು ಗೊತ್ತಾ ಫಸ್ಟು? ನೀವು ಬಂದಿದ್ರಾ? ನಾನು 4-5 ಸಲ ಬಂದಿದ್ದೀನಿ ಇಲ್ಲಿ. ಓ, ಇವರು ಇವರೆಲ್ಲ ಫಸ್ಟ್ ಟೈಮ್ ಬರ್ತಾರದು. ಹಾಂ ಇದಕ್ಕೂ ಆಗುತ್ತಾ ಬ್ರೋ ಅಮೌಂಟು? ಹಾಂ, ಅದಕ್ಕೂ ಆಗುತ್ತೆ. ಹಾಂ ಆಗುತ್ತೆ. ಇದು ಅಂದರೆ ಇದು ಹಾಂ ಹೌದು. ಅದೇನು ಅಮೌಂಟು? ಅದು ನ್ಯಾವಿಗೇಷನ್ ಹೋಗ್ಬೋದು. ನೆಕ್ಸ್ಟು ಅದು ಇಬ್ಬಗಿರಿಗೆ ಹೋಗೋಣ. ಅದು ಇದು ಫೀಲ್ ಬಂದಿಲ್ಲ ಇದು. ಅದಲ್ಲ ಹಂಗೈತೆ ಹಳ್ಳಿಗ್ಲು, ಹಂಗೈತೆ ಬ್ರೋ. ಎಲ್ಲಿ ಇರೋದದು? ನಂದಿ ಹಿಲ್ಸ್ ಇಬ್ಬಗಿರು ಹಂಗಿದೆ ಬ್ರೋ ಫುಲ್ಲು. ಸರಿ, ಹೋಗೋಣ ಬನ್ನಿ. ಇವಾಗಲ್ಲ, ಇನ್ನು ಯಾವಾಗ ನೀವು ಪ್ಲ್ಯಾನ್ ಮಾಡ್ತೀರಾ ನೋಡಿ. ನಾನು ಅದೇನಾ ನಿಮ್ಮದು ಆಫ್ ರೋಡು ಬಿದ್ದಿರೋದು ಅದೇನಾ? ಇಲ್ಲ, ಅದು ಬೇರೆ. ಹಾಂ, ಅದೇ ನಂದಿ ಹಿಲ್ಸ್ ಹತ್ರ ನೀವು R15 ಎಲ್ಲ ಹೋಗಿತ್ತಲ್ಲ, ಬರ್ನೌಟ್ ಮಾಡಿದ್ರಲ್ಲ ನಿಮ್ಮದು ಗಾಡಿ. ಅದೇ ಅದು ಅವಾಗ ಆ ರೇಂಜಿಗೆ ಇತ್ತು. ನೀವು ಹೆಂಗೈತೆ ಗೊತ್ತಾ? ಬಾಧೆ ಹೋಗಿದ್ದೀರಿ ಇವಾಗ ಇನ್ನ ಗಾಡಿಗೆಲ್ಲ ಬಾಧೆ ಅಂದ್ರೆ ಆಗ್ತಾಯಿದೆ. ಹಾಂ, ಇಳಿಸ್ಬಿಟ್ಟು ಎಕ್ಸ್ಬೇಕಷ್ಟೇ. ಅದೇ ಹಿಂದೆ ಮುಂದೆ ಎಲ್ಲ ಇಟ್ಕೊಂಡಿರ್ಬೇಕು. ಒಂದು ಗಾಡಿನ ಒಂದೊಂದು ಅವರ್ ಆಗ್ತೈತೆ ಎತ್ಕೊಂಡು ಹೋಗೋದು. ಇಳಿಸ್ಬೇಕಾದ್ರೆ ತುಂಬ ಕಷ್ಟ. ನಾವು ಮಾಡಿದ್ವಿ ಬ್ರೋ ಆಫ್ ರೋಡಿಂಗು ಹತ್ತತ್ರ. ಹೌದಾ? ನಾವು ಇಳಿದ್ಬಿಟ್ಟು ಕೆಳಗೆ ಬರೋದಕ್ಕೆ ಆಗಿತ್ತು, 1 ಗಂಟೆ ಆಗೋಗಿತ್ತು. ಹಾಂ, ಯಾವ್ದು ಗಾಡಿ ಎತ್ಕೊಂಡು ಹೋಗ್ತಾವ್ರು ನೋಡ ಮೇಲಿಂದ. ಯಾರು ಕೇಳ್ತಾ ಇಲ್ಲ ಬೆಳಗ್ಗೆ ಆಗ್ತದೆ ನಾ ಗಾಡಿ. ಏಯ್, ಯಾವುದು ಹುಡುಗಿ ಹಾಕೊಂಡೇ ಹೊಡಿತಾವನಲ್ಲ ಬ್ರೋನು. ಅಲ್ಲಿ ಗಂಟೆ ಹೋಗ್ತೈತೆ ಗುರು, ಅದು ಮಣ್ಣೈತೆ ನೋಡೋದು. ಹಾಂ, ಅಲ್ಲಿ ಗಂಟೆ ಹೋಗ್ತೈತೆ. ಅದ್ರ ಮೇಲೆ ಆಗಲ್ಲ, ಅದ್ರ ಮೇಲೆ ಬಾಧೆ ಬಿದ್ದಕ್ಕೆ ಸೇಮ್ ನಿನ್ನ ಗಾಡಿ ಆಗ್ತೈತಿ. ಇವ್ರು ಯಾರ್ದು ಇಕ್ಕಲ್ಲ. ಅದು ನೀನು ಕಳ್ಳಕ್ಕೆ ಆಗಲ್ಲ, ನಿಂತ್ಕೊಂಡಿದ್ದೆ ನೀನು ಆಫ್ ರೋಡಿಂಗ್ ಮಾಡೋ ಎತ್ತಿಕ್ತಿ ಅದನ್ನ. ಅಣ್ಣ ನಮ್ಮ ಬಿಟ್ಬಿಡು. ಮೇಲ್ಗಂಟೆ ಹೋಗ್ತೈತಾ ಗಾಡಿ? ಹೋಗಲ್ಲ. ಮೇಲ್ಗಂಟೆ ಹೋಗ್ತೈತೆ ಗುರು ಎಕ್ಸ್ಪಲ್ಸು. ಬಾಧೆ ನೋಡಲ್ಲ, ಜಾಗ ಐತೆ ಹೋಗಕ್ಕ. ಇಷ್ಟಾಗ್ಲ ಐತೆ ಜಾಗ, ಸ್ಟೆಪ್ಸ್ ಐತೆ, ಎಕ್ಸ್ಕೊಂಡು ಹೋಗಕ್ಕಾಗಲ್ಲ. ಸ್ಟೆಪ್ಸ್ ಮೇಲೆ ಹಚ್ತೀನಿ ಇಳ್ಸಕ ಎಲ್ಲ ಇದಿರಲ್ವಾ? ಆಗೋಯ್ತಪ್ಪ, ಏನು ನಿನ್ನ ಗಾಡಿ ಮುಂದಕ್ಕೆ ಹೋಗ್ಬಿಡ್ತೀಯ? ಇಲ್ಲ ತಾನೆ? ಮಾಡ್ತೀರಾ ಬ್ರೋ? ಅದು ಮಾಡ್ಬೇಕು ಇವಾಗ. ಏನಾಗಲ್ಲ, ಒಂದ್ಸಲ ಹೊರಟೋಗ್ಬಿಟ್ಟು ಸಾಕು. ಏ ಬಾರ, ಆಗೋದಾಗ್ಲಿ ನೋಡೋಣ. ಅಲ್ಲಿ ಹಾಕ್ಬಿಟ್ಟು ಒಂದು ಗಾಡಿ ಅಂತೀಯಾ? ಅಲ್ಲ, ಆಗಿಲ್ಲ ಅಂದರೆ ಗಾಡಿ ಅಲ್ಲಿ ನಿಲ್ಸುವ. ಹಾಂ ಅಷ್ಟೇ. ಬ್ರೋ, ಇನ್ಸ್ಟಾ 360 ಇದು ಕೊಟ್ಬಿಡಿ. ಇದು ಬಿಚ್ಚಬೇಕು, ತೈಲ್ತೈತೆ ಬೇಕು. ಚೆನ್ನಾಗಿತ್ತು, ತಗೊಂಡೋಣ.
ಹೊಯ್ 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 ಹೊಯ್. ನಡೀರಿ. ನೋಡೋಣ, ಆಫ್ ರೋಡ್ ಮಾಡ್ತಾ ಇದ್ದೀರಿ. ಎಲ್ಲರೂ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ದೂರವರೆಗೂ ಆಫ್ ರೋಡ್ ಮಾಡ್ಬೋದಂತೆ. ಇನ್ನು ಮಿಕ್ಕಿತ್ತು ಏನಾಗುತ್ತೋ ಗೊತ್ತಿಲ್ಲ. ಫಸ್ಟು ಎಕ್ಸ್ಪಲ್ಸ್. ಹಚ್ಚಿ ಬ್ರೋ. ಎಕ್ಸ್ಪಲ್ಸ್ ಮಸ್ತ ಹೊಡಿತವ್ರೆ ಮಾತ್ರ. ಆಗಲ್ವಾ? ಹೋಗ್ಬೋದು ತಾನೆ? ಓಹೋ, ಹೆವಿ ಧೂಳು. ಇಲ್ಲಿಗೆ ಎಂಡ? ಇಲ್ಲ ಇಲ್ಲ ಗುರು, ಇನ್ನೂ ಹೋಗ್ಬೋದು. ಆಯ್ತಾ? ಹತ್ತಿಸ್ಬಿಡ್ಬೋದು ಇಳಿಸ್ಬೇಕಾರೆ. ಬ್ರೋ, ನಂದು ಇಳಿಸ್ಬೇಕಾರೆ ಹೆವಿ ಕಷ್ಟ. ಇಲ್ಲಿಂದ ಹೋಗೋ ಡೌಟ್ ಬ್ರೋ. ಹಾಂ, ಇಲ್ಲಿಂದ ಹೋಗೋ ಡೌಟ್. ಇಲ್ಲಿಂದ ಹಿಂಗೆ ಹೋಗ್ಬೇಕಾ? ಹಾಂ, ಹಂಗಂದ್ರೆ ಇಲ್ಲೇ ಗಾಡಿ ಹಾಕ್ಬೇಕು. ಹೇ, ಇಳಿಸ್ಬೇಕಾರೆ ಕಷ್ಟ ಆಗ್ಬಿಡುತ್ತೆ. ಇಳಿಸ್ಬೇಕಾದ್ರೆ ಅದು ಒಂದು ಸೈಡಲ್ಲಿ ಬೇರೆ ಇದೆ ನೋಡಿ. ಹಾಂ, ಎಲ್ಲ ಇವ್ರು ಬಂದಿಲ್ಲ. ಅದು ಬೇರೆ ಸ್ಟಿಪ್ ಬೇರೆ ಐತೆ ಅಲ್ಲ. ಅವ್ರನ್ನ ಕೇಳಿ ಗಾಡಿ ಹೋಗುತ್ತಾ ಅಂತ. ನಮ್ದು ಗಾಡಿ ಪಾರ್ಕ್ ಮಾಡಬೇಕು. ಎಲ್ಲಿ ಗಾಡಿ ಪಾರ್ಕ್ ಮಾಡೋದು?
ಇವಾಗ ಮೆಟ್ಲು ಹಚ್ತಾನೆ ನಮ್ಮ ಯೋಗೇಶ್. ಇದು ಇಂಡಿಯಾ, ಅದು ಪಾಕಿಸ್ತಾನ್. ಈ ವಿಡಿಯೋ ಎಂಡ್ ಮಾಡುವ ಸಮಯ ಬಂದಿದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.